ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಪೋಟ ತಿನ್ನಕ್ ಹೋಗಿ ಇರುವೆ ಕಚ್ಕೊಂಡಿರುತ್ತೆ ನಮ್ಮ ಅಣ್ಣ. ಚಾನಲ್ ಅವ್ರಿಗೆ ನಾನ್ ಯಾರು ಅಂತ ಗೊತ್ತು. ನನ್ನ ಹೆಸರು ಸುಪ್ರೀತ್. ಮುಂದೆ ಅದನ್ನೇನ್ ಹೇಳ್ತೀಯ ಬಿಡ. ಹೇಳಪ್ಪ. ನನ್ನ ಹೆಸರು ಅಮಿತ್ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು. ನಡೀರಿ. ನಾವು ಈಗ ಬೈರಾಪುರದಲ್ಲಿದ್ದೀವಿ. ನಮ್ಮ ಕಸಿನ್ ಅವ್ರ ಮನೆನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕುತೂಹಲದಿಂದ ನೋಡ್ತಾ ಇದ್ದೀರಾ. ನಾವೀಗ ಹೋಗೋ ಜಾಗ ಹಾಗೇನೆ ಅಲ್ಲಿ ನೋಡುವಂತಹ ತೋಟ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ತಡ ಮಾಡದೆ ಎಲ್ಲಿಗೆ ಹೋಗ್ತಿದೀವಿ ಏನು ಎತ್ತ ಅಂತ ಹೇಳೋದಕ್ಕೆ ಶುರು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಹೊರಟಿರೋದು ಬಳ್ಳಾರಿಯ ದಾರಿಯಲ್ಲಿರುವ ಬೈರಾಪುರ ಅಂತ. ಬೈರಾಪುರ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಇದೆ. ಅವರ ಮನೆಯಲ್ಲಿ ಮಿನಿ ತೋಟ ಮಾಡ್ಕೊಂಡಿದ್ದಾರೆ. ಅವರು ಸಣ್ಣ ತೋಟನೇ ಅನ್ಕೋಬಹುದು. ಮನೆ ಸುತ್ತ ಪ್ಲಾಂಟ್ಸ್ ಎಲ್ಲ ಹಾಕೊಂಡಿದ್ದಾರೆ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಹೇಗಿರುತ್ತೆ ಏನು ಎತ್ತ ನಿಮ್ಗೆ ಈ ವಿಡಿಯೋ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೂ ಅದೇ ತರ ಕನ್ಸಿದ್ರೆ ಅದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಹಲೋ, ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಹಳ್ಳಿಯಲ್ಲಿ ಒಂದು ಮನೆ ಇರಬೇಕು, ಮನೆ ಹಿಂದೆ ಅಥವಾ ಮುಂದೆ ಒಂದು ತೋಟ ಇರಬೇಕು ಅಂತಂದು ಗಾದೆ ಎಲ್ಲರಿಗೂ ಗೊತ್ತೇ ಇದೆ. ಅದೇ ತರ ಇವತ್ತು ನಾವು ಬೈರಾಪುರದಲ್ಲಿ ನಮ್ಮ ಕಸಿನ್ ಅವ್ರ ಮನೆನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಅಲ್ಲಿ ತೋಟದಲ್ಲಿ ಏನೇನು ಗಿಡ ಹಾಕಿದರೆ ಏನು ಎತ್ತ ಎಲ್ಲ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಸುಜನ್ ಇದ್ದಾನೆ. ಇವತ್ತು ಅವನೇನೆ ಎಲ್ಲ ಹೇಳ್ತಾನೆ. ನಾನು ಕ್ಯಾಮ್ರಾ ಹಿಂದೆ ಹೋಗ್ತೀನಿ. ಈಗ ಟೈಮ್ ವೇಸ್ಟ್ ಮಾಡ್ದೇನೆ. ಈಗ ನೆಕ್ಸ್ಟ್ ತೋಟ ನೋಡಕ್ ಹೋಗೋಣ, ಬನ್ನಿ ನೋಡೋಣ. ಸುಜನ್ ಸರಿ, ಈಗ ಹಾಯ್ ಸುಜನ್. ಈಗ ಎಲ್ಲಿದ್ದೀವಿ ನಾವು? ಈಗ ಬೈರಾಪುರದಲ್ಲಿದ್ದೀವಿ. ಬೈರಾಪುರ ಬಳ್ಳಾರಿ ಹತ್ರ, ಮೊಳಕಾಲ್ಮೂರು ತಾಲೂಕು ಹತ್ರ ಬರುತ್ತೆ. ಅಲ್ಲಿ ಇದೀವಿ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದು ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹಿಂದೆ ಹೋಗೋಣವಾ? ನಾವು ಮನೆ ಮುಂದೆ ಬೆಳೆದಿರೋದು ತೋಟ ತರ ಸುಮ್ಮನೆ ಸ್ಮಾಲ್ ಆಗಿ ಮಾಡಿದೀವಿ. ಎಲ್ಲ ಬೆಳೆದಿರೋದು ಇದೆಲ್ಲ ಫ್ಲವರ್ಸು, ಎಲ್ಲ ಗಾರ್ಡನಿಂಗು. ಆಮೇಲೆ ಎಲ್ಲ ಫ್ಲವರ್ ಇದೆ, ಎಲ್ಲ ಥರದ್ದು ನ್ಯಾಚುರಲ್ ಆರ್ಗ್ಯಾನಿಕ್. ಎಲ್ಲಾನು ಫರ್ಟಿಲೈಸರ್ ಇಂದ ಹಿಡಿದು ಎಲ್ಲಾನು ಆರ್ಗ್ಯಾನಿಕ್ ಹಾಕ್ತಿವಿ ನಾವೇ ಮಾಡ್ಬಿಟ್ಟು ಕೈಯಲ್ಲಿ. ಎಲ್ಲ ನೋಡಿ, ದಾಸವಾಳ ಇದೆ ಅಲ್ಲಿ, ರೆಡ್ ಕಲರ್, ಇನ್ನು ಮುಗ್ಬಿಟ್ಟಿದೆ. ಆಮೇಲೆ ಇದೆಲ್ಲ ಕರ್ಬೇವು, ಮನೆಗೆಲ್ಲ ಇದ್ರಲ್ಲೇ ಉಪಯೋಗಿಸೋದು ಕರ್ಬೇವನ್ನ. ಆಮೇಲೆ ಇದೆಲ್ಲ ಫ್ಲವರು ಸುಮ್ಮನೆ. ಹಂಗೆ ಮಲ್ಲಿಗೆ ಇದಿದೆ, ಹೂವ ಎಲ್ಲ ಬಳ್ಳಿ ಇನ್ನೂ ಬರ್ಬೇಕದು. ಇದು ಕಾಣಿಗೆ. ಇದರಲ್ಲೇ ಎಲ್ಲ ಬಯೋಡೀಸೆಲ್ ಎಲ್ಲ ಮಾಡೋದು. ಮತ್ತೆ ಗಾಯ ಆದ್ರೆ ಇದ್ರದ್ದು ಬೀಜ ಹಚ್ಕೊಂಡ್ರೆ ಎಲ್ಲ ವಾಸಿ ಆಗತ್ತೆ. ಸ್ಕಿನ್ ಡಿಸೀಸು ಎಲ್ಲದಕ್ಕೂ ಮೆಡಿಸನ್ ಇದ್ರದ್ದು ಬೀಜದಿಂದನೇ ಮಾಡೋದು. ಇದೊಂದು ಟ್ರೀ. ಸೊ ಒಂಥರ ಎಲ್ಲ ಮನೆಯಲ್ಲೇ ತರಕಾರಿ, ಆದಷ್ಟು ಸೊಪ್ಪುಗಳು ಬೆಳ್ಕೊಂಡಂಗೆ. ತರಕಾರಿ ಇಲ್ಲ ಅಲ್ವಾ? ಇಲ್ಲ, ತರಕಾರಿ ಇಲ್ಲ, ಸೊಪ್ಪು, ಫ್ಲವರ್ಸ್ ಎಲ್ಲ ಆರ್ಗ್ಯಾನಿಕ್ ಇಲ್ಲ. ಮತ್ತೆ ನೆಕ್ಸ್ಟ್ ಈಗ ಮತ್ತೆ ಇದು ಗೋರಂಟಿ. ಇದು ಬನ್ನಿ, ಇದು ಗೋರಂಟಿ ಅಂದ್ರೆ ನ್ಯಾಚುರಲ್ ಹೇರ್ ಕಲರಿಂಗ್. ಮೆಹಂದಿ ಟೈಪ್. ಅದೇ ಮೆಹಂದಿ ಟೈಪ್ ಅಲ್ಲೇ, ಇದು ಬೇರೆ ನ್ಯಾಚುರಲ್ ಹೇರ್ ಕಲರಿಂಗ್. ಇದು ಒಂಥರ ಹೆರಳೆಕಾಯಿ ಅಂತಾರೆ. ಇದು ನಿಂಬೆಹಣ್ಣಿನ ತಳಿ. ಇದು ಹೆರಳೆಕಾಯಿ ಅಂತ ಕರೀತಾರೆ. ಇದರಲ್ಲಿ ದೊಡ್ಡ ದೊಡ್ಡದು ಬೀಳುತ್ತೆ. ಲೆಮನ್ ಟೈಪ್ ಇರತ್ತೆ, ಆದ್ರೆ ದೊಡ್ಡದು. ಇನ್ನು ಇವಾಗ ಸೀಸನ್ ಇದಿಲ್ಲ. ಆಕ್ಚುಲಿ ನಾವು ಇಲ್ಲಿಂದ ತಗೊಂಡೋಗಿದೀವಿ ಹೆರಳೆಕಾಯಿ. ಭಾರಿ ದೊಡ್ಡ ದೊಡ್ಡದೇ ಬೀಳುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಭಾರಿ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿ ಹಾಕ್ಬೋದು. ಉಪ್ಪಿನಕಾಯಿ ಸಖತ್ತಾಗಿರುತ್ತೆ ಟೇಸ್ಟ್. ಮತ್ತೆ ಇದೆಲ್ಲ ಅಲೋವೆರಾ, ನ್ಯಾಚುರಲ್. ಮುಖಕ್ಕೆ ಎಲ್ಲ ಹಚ್ಕೊಂಡ್ರೆ ಸ್ಕಿನ್ದು ಇದೆಲ್ಲ ಫುಲ್ಲು ಚೆನ್ನಾಗಿದ್ದಿರತ್ತೆ. ಮತ್ತೆ ಅದು ದೊಡ್ಡ ಪಾತ್ರೆ ಎಲೆ, ಅದ್ರಲ್ಲೆಲ್ಲ ತಂಬುಳಿ ಅಂತೆಲ್ಲ ಮಾಡ್ತಾರೆ. ದೊಡ್ಡ ಪಾತ್ರೆ ತಂಬುಳಿ ಮಾಡ್ತಾರಲ್ಲ. ಮತ್ತೆ ಕಫ್ ಕೋಲ್ಡ್ ಆದಾಗೆಲ್ಲ ಒಳ್ಳೇದದು. ಆಮೇಲೆ ಇದು ದಾಳಿಂಬೆ, ಪೊಮೊಗ್ರಾನೇಟ್,
ಇನ್ನು ಹೂ ಹೂಗಳು ಬಿಟ್ಟಿದೆ. ಇದಲ್ವಾ, ಹೂ ಇದೆ ನೋಡಿ. ಮತ್ತೆ ಇದನ್ನು ಹೆರಳೆಕಾಯಿ ಇದೆ, ಸೇಮ್ ಎರಳೆಕಾಯ್ದು ಭಾರಿ ಜಾಸ್ತಿ ಇದಾವೆ. ಇನ್ನೂ ಒಂದು ದೊಡ್ಡದಿತ್ತು ಆಕ್ಚುಲಿ, ಅದು ಸೀತಾಫಲದ ಗಿಡ. ಅದು ದೊಡ್ಡದಿದ್ದು ಉದುರೋಗಿದೆಯಲ್ಲ. ಹೌದು, ಎಲ್ಲ ಅದಿದ್ರೆ ಇದಾಗಿ ಉದ್ರೋಗಿದೆ. ಮನೆ ಕಟ್ಬೇಕಾದ್ರೆ ಸಿಮೆಂಟ್ ಎಲ್ಲ ಬಿದ್ದು ಇದಾಗಿದೆ. ಮತ್ತೆ ಇದೆಲ್ಲ ಬೇವಿನ ಮರ, ನೀಮ್ ಟ್ರೀ, ನ್ಯಾಚುರಲ್ ಫ್ರೆಶ್ ಏರ್. ತಂಪು. ಎಲ್ಲರೂ ಸಿಟಿಗಳಲ್ಲೆಲ್ಲ ಮಿಷಿನ್ ಹಾಕೊಂಡು ಏರ್ ಪ್ಯೂರಿಫೈಯರ್ ಅಂತ ಇದ್ ಮಾಡ್ಕೊಂತಾರೆ. ನಮ್ದೆಲ್ಲ ನ್ಯಾಚುರಲ್ ಪ್ಯೂರಿಫೈಯರ್ ಇದು ನೀಮ್ ಗಿಡ ಮರ. ದೊಡ್ಡದಾಗಿ ಬೆಳೆದ ನೋಡಿ, ಹಳೇ ಮರ. ಹಾಗೆ ಹೀಗ್ ಬಂದ್ರೆ ಒಳಗಡೆ ಹಿಂದ್ಗಡೆ ಗಾರ್ಡನಿಂಗ್. ಇದು ಬನಾನಾ ಟ್ರೀ, ಬಾಳೆ ಎಲೆ. ಇದರಲ್ಲಿ ಎಲೆ ಉಪಯೋಗಿಸ್ಬೋದು, ಬಾಳೆ ದಿಂಡು ಉಪಯೋಗಿಸ್ಬೋದು ನಾವು ಪಲ್ಯಕ್ಕೆ ಎಲ್ಲ. ಆಮೇಲೆ ಬಾಳೆ ಹಣ್ಣನ್ನ ಉಪಯೋಗಿಸ್ಬೋದು, ಹೂನ ಉಪಯೋಗಿಸ್ಬೋದು. ಝೀರೋ ವೇಸ್ಟ್ ಪ್ಲಾಂಟ್ ಒಂದು ಟೈಪ್, ವೇಸ್ಟೇಜ್ ಇಲ್ಲದೆ ಇರೋ ಪ್ಲಾಂಟ್. ಹಾ. ಮತ್ತೆ ಈ ಕಡೆ ಬಂದ್ರೆ ಇದನ್ನು ಎಲ್ಲ ಹೇಳಕಾಯಿ ಇದೆ ಅಲ್ಲಲ್ಲಿ. ಆಮೇಲೆ ಇದೆಲ್ಲ ಸಪೋಟ ಗಿಡ, ಚೀಕುದು ಇದು ಸಪೋಟ ಪ್ಲಾಂಟ್. ನ್ಯಾಚುರಲ್ ಕೆನೋಪಿ. ಎಷ್ಟು ಬಿಸಿಲಿದೆ ಆಕ್ಚುಲಿ, ತೋರಿಸ್ತೀನಿ. ಅಷ್ಟು ಬಿಸಿಲಿದ್ರು ನಮ್ಮ ಮೇಲೆ ಬಿಸಿಲು ಬೀಳ್ತಾ ಇಲ್ಲ. ನ್ಯಾಚುರಲ್ ಕೆನೋಪಿ ಒಳಗೆ. ಇವಾಗ ನೋಡಿ, ಇದು ಸಪೋಟ, ಇದು ಎಲ್ಲ ಫ್ರೂಟ್ಸ್ ಇದೆ. ಇವಾಗ ಈ ಸೀಸನ್ ಇನ್ ಲಾಸ್ಟ್ ಫ್ರೂಟ್ಸ್. ಇದಾದ್ಮೇಲೆ ಈ ಸೀಸನ್ ಕಂಪ್ಲೀಟ್ ಆಗತ್ತೆ. ಇದು ನೆಕ್ಸ್ಟ್ ಸೀಸನ್ಗೆ ನಮಗೆ ನೆಕ್ಸ್ಟ್ ಸಿಗೋದು. ಇದ್ರದ್ದು ಮಿನಿಮಮ್ ನಾವು ಒಂದು 4-5 kgs ಅಂತೂ ಸಿಗತ್ತೆ ಇದ್ರಲ್ಲಿ. ಜಸ್ಟ್ ಇಷ್ಟು 2 ಪ್ಲಾಂಟ್ ಇದ್ರಲ್ಲೇ. ನಾವಂತೂ ದಿನಾನು ಒಂದು 10-15 ಅಂತೂ ಹಣ್ಣು ಇಲ್ಲೇ ಕಿತ್ಕೊಂಡ್ ತಿಂತಿದ್ವಿ ಈ ಸೀಸನ್ ಅಲ್ಲಿ. ಫುಲ್ ಸ್ವೀಟ್, ಹೆವಿ ಸ್ವೀಟ್. ನಾವು ಟೇಸ್ಟ್ ಮಾಡಿದ್ವಿ, ಭಾರಿ ಸ್ವೀಟ್ ಇತ್ತು. ಈಗ ನೆಕ್ಸ್ಟ್ ಹೋಗೋಣವಾ? ಹಾಗೆ ಇದ್ ಬಂದ್ರೆ ಇದು ನುಗ್ಗೆಕಾಯ್ದು ಡ್ರಮ್ ಸ್ಟಿಕ್. ಇವಾಗಿನ್ನು ಅಲ್ಲಿಂದ ಮರದ್ದು ಕಡ್ದ್ಬಿಟ್ಟು ಹಾಕಿದೀವಿ, ಇನ್ನು ಬೆಳಿಬೇಕಿದು, ಚಿಗುರಾಗತ್ತೆ ಇದು. ಹಂಗೆ ಈಗ ಬಂದ್ರೆ ಇದು ಮಾವಿಂದು ಪ್ಲಾಂಟ್ ಇವಾಗ ಹಾಕಿದೀವಿ. ಬೀಜನ ಓಟೆ ಹಾಕಿದಕ್ಕೆ ಬಂದಿದೆ ಅದು. ಯಾವ್ದು? ಮಾವಿನಕಾಯ್ದು. ಇದ್ರದ್ದು ಇಲ್ಲಿದಲ್ಲ, ಇದು ಮಾವಿನ ಮರ ದೊಡ್ಡದು. ಇದ್ರಲ್ಲೆಲ್ಲ ಸಿಕ್ಕಾಬಟ್ಟೆ ಮಾವಿನಕಾಯಿ ಬಿಡತ್ತೆ. ಈ ಸತಿ ಎಲ್ಲ ಉಪ್ಪಿನಕಾಯಿ ಪ್ರತಿಯೊಂದಕ್ಕೂ ಹಾಕಿದೀವಿ. ಚಿತ್ರಾನ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಕಾಣಿಸ್ತಿದೆ ಇಲ್ಲ ಗೊತ್ತಿಲ್ಲ, ದೊಡ್ಡ ಕಾಯಿಗಳಿದಾವೆ. ಹಂಗೆ ಇಲ್ಲಿ ಬನ್ನಿ, ಇಲ್ಲಿ ಇದಾವೆ, ಇಲ್ಲಿ ದೊಡ್ಡದು ನೋಡಿ. ಇಲ್ಲೆಲ್ಲ ಕಾಣುತ್ತೆ. ಇಲ್ಲೊಂದಿದೆ, ಇನ್ನು ಅಲ್ಲೆಲ್ಲ ಇದೆ ಮೇಲೆ. ಇದು ತೆಂಗಿನ ಮರ. ಫುಲ್ಲು ಎಲ್ಲ ಎಳ್ನೀರು, ತೆಂಗಿನಕಾಯಿ ಎಲ್ಲ ಇಲ್ಲೇ ಸಿಗತ್ತೆ, ನಾವು ತಗೊಳಲ್ಲ, ಆರ್ಗ್ಯಾನಿಕ್ ಇದೂನು. ಆಮೇಲೆ ಇದೂನು ಹೂವಿನ ಗಿಡ. ಇದೂನು ಮೇಲಿದೆ ಹೂವೆಲ್ಲ, ಪಿಂಕ್ ಕಲರ್ ಹೂವುದು ಅದು. ಆಮೇಲೆ ಇದೊಂದು ಮಾವಿಂದು, ಇದು ತೋತಾಪುರಿ ಮಾವಿಂದು ಮರ. ಇದೂನು ತೋತಾಪುರಿ ಎಲ್ಲ ಕಿತ್ಕೊಂಡು ತಿಂದಿದೀವಿ. ಏನ ಹೇಳ್ತಿದ್ದೆಲ್ಲ ಹುಡುಗರು ಬಂದ್ ಕಲ್ಲಾಕ್ತಾರ. ಹುಡುಗರು ಇಲ್ಲಿ ಸಿಕ್ಕಾಬಟ್ಟೆ ನಮ್ಮೂರಲ್ಲಿ ಬಂದು ಎಲ್ಲ ಕಲ್ಲಾಕಿ ಕಿತ್ಕೊಂಡು ಉದ್ದಂದು ಕೋಲಲ್ಲೆಲ್ಲ ಹಿಂಗೆ ಜೋಟಿ ತರ ಮಾಡ್ಕೊಂಬಂದು ಎಲ್ಲ ಕಿತ್ತಾರೆ. ಅದಕ್ಕೆ ನಾವ್ ಅವ್ರ ಕೈಗೆ ಸಿಗ್ಬಾರ್ದು ಅಂತೇಳಿ ಹತ್ರದಲ್ಲಿ ಇರೋದೆಲ್ಲ ಕಿತ್ಬಿಟ್ಟಿದೀವಿ. ಬರೀ ಮೇಲೊಂದೇ ಬಿಟ್ಟಿದೀವಿ, ಮರ ಹತ್ ಕಿತ್ಬೇಕು ಆ ತರ. ಇದು ನುಗ್ಗೆಕಾಯ್ದು ಮರ ದೊಡ್ಡದು ಅಲ್ಲಿ. ಇದು ನೋಡಿ, ಅಲ್ಲೇ ಮಾವಿನಕಾಯಿ ಇದೆ. ಆಮೇಲೆ ದೊಡ್ಡ ಹೇಳೆಕಾಯಿ ಮರದ ಇದು ಹಳೇ ಕಾಲದ ಹೇಳೆಕಾಯಿ, ನಮ್ಮ ಅಜ್ಜಿ ಕಾಲದ್ದು, ಅವ್ರು ಹಾಕಿರೋದು. ಇನ್ನು ಹಾಗೆ ಇದೆ. ಇದ್ರ ಜೊತೆಗೆ ಇನ್ನೂ ಒಂದಿತ್ತು ಆ ಕಡೆ ಸೈಡ್, ಅದೆಲ್ಲ ಹೋಗಿದೆ. ಅದ್ರದ್ದು ಅಲ್ಲೂ ಒಂದು ಪ್ಲಾಂಟ್ ಹಾಕಿದೀವಿ. ಇದು ಸಪೋಟದು, ಇನ್ನೊಂದು ಸಪೋಟ ದೊಡ್ಡದು. ಆಮೇಲೆ ಇದು ಹುಣ್ಸೆಹಣ್ಣಿಂದು ಮರ, ಟ್ಯಾಮ್ರಿಂಡ್. ಇದ್ರಲ್ಲೂ ಚಿಗುರು, ಹುಣ್ಸೆಹಣ್ಣು ಎಲ್ಲಾನು ಸಿಗತ್ತೆ. ಒಂಥರ ಮ್ಯಾಕ್ಸಿಮಮ್ ಎಲ್ಲ ನಾವು ಸಿಟಿಲಿ ತರದ್ಕಿಂತ ಇಲ್ಲೇ ಯೂಸ್ ಮಾಡ್ತೀವಿ, ಮನೆದೆ ಬೆಳೆಸ್ಬಿಟ್ಟು. ಇನ್ನೊಂದು ಇದು ಬಾಳೆಹಣ್ಣಿಂದು. ಇದು ಇನ್ನೊಂದು ನೋಡಿ, ಇದು ಬಾಳೆ ಇದು ಗೊನೆ ಎಲ್ಲ ಬಿಟ್ಟಿದೆ ಇಲ್ಲಿ, ಹಣ್ಣು ಎಲ್ಲ ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ. ಮೇಲ್ಗಡೆ ಇದು ಪುಟ್ಟ ಬಾಳೆಹಣ್ಣು. ಇದು ಬಾಳೆ ಹೂವು ಸಿಟಿನಲ್ಲಿರೋರೆಲ್ಲ ಎಲ್ಲ ಎಲ್ಲಿ ಸಿಗದೇ ಇಲ್ವಲ್ಲ, ಕಮ್ಮಿ ಸಿಗೋದು ನೋಡಿ. ಇಲ್ಲೇ ನ್ಯಾಚುರಲ್ ಆಗಿದೆ.
ಇಲ್ಲೆಲ್ಲ ಫ್ಲವರ್ಸ್ ಸೀತಾಫಲ ಹಾಕಿದ್ವಿ ಈ ಸೈಡ್ ಅಲ್ಲೆಲ್ಲ. ಇವಾಗ ತೆಗೆದ್ ಬಿಟ್ಟಿದೀವಿ, ಮತ್ತೆ ನೆಕ್ಸ್ಟ್ ಏನಾದ್ರು ಪ್ಲಾಂಟ್ ಮಾಡ್ಬೇಕಲ್ಲಿ. ಅಲ್ಲೊಂದ್ ಜಾಗ ಉಳ್ಕೊಂಡಿದೆ. ಇದು ಎಲ್ಲ ನಮ್ದು ಒಂದು ಗಾರ್ಡನ್ ಸಣ್ಣದು. ಸೂಪರ್ ಆಗಿದೆ ನೋಡಿ, ಎಲ್ಲ ಮನೆಯಲ್ಲೇ ಬೆಳ್ಕೊಂಡು ಎಷ್ಟಾಗತ್ತೋ ಅಷ್ಟು ಯೂಸ್ ಮಾಡ್ಬೋದು. ಇದು ಮೊನ್ನೆ ನೋಡಿ, ಇದು ಜೇನ್ ಕಟ್ಟಿರೋದು, ಇದು ನಾವೇ ಬೀಳ್ಸಿರೋದು. ಇದನ್ನು ಜೇನ್ ಕಟ್ಟಿತ್ತು, ನ್ಯಾಚುರಲ್ ಜೇನು. ಒಂದು 2-3-4 ಕಟ್ತಾನೆ ಇರತ್ತೆ, ಅವಾಗ ನಾವೇ ಬೀಳ್ಸಿ ಕಿತ್ಕೊಂಡು ಇದ್ ಮಾಡ್ತಿರ್ತೀವಿ. ಇದನ್ನು ಆರ್ಗ್ಯಾನಿಕ್. ಮತ್ತೆ ಇದನ್ನು ಅಷ್ಟೇ, ನೀವೆಲ್ಲ ಇದ್ ನೋಡ್ತಿದ್ದೀರಲ್ಲ, ಇದೆಲ್ಲ ವೇಸ್ಟ್, ಮನೇಲಿ ಇದ್ದಿದ್ದು ವೆಜಿಟೇಬಲ್ ವೇಸ್ಟ್ ಪ್ರತಿಯೊಂದನು ಇದ್ರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಟೈಪ್ ಇದು. ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದ್ರಲ್ಲೆಲ್ಲ ಎರೆಹುಳ, ಪ್ರತಿಯೊಂದೂ ಹುಳ, ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಎಲ್ಲ ಇದಾಗತ್ತೆ. ಒಂದು ಸ್ವಲ್ಪ ತಿಂಗಳು ಬಿಟ್ಟು ಮತ್ತೆ ಇದನ್ನ ತೆಗೆದ್ಬಿಟ್ಟು ಪ್ಲಾಂಟ್ಸಿಗೆ ಉಪಯೋಗಿಸ್ತೀವಿ ನಾವೆಲ್ಲ. ನೋಡಿ, ಒಳ್ಳೆ ಐಡಿಯಾ ಇದೆ. ಇದು ಸಂಪ್, ಇದು ನ್ಯಾಚುರಲ್ ಬಂದಿದ್ ನೀರೆಲ್ಲ ಇಲ್ಲಿ ಇದ್ ಮಾಡ್ಕೊಂಡು ಇಲ್ಲಿಂದ ಉಪಯೋಗಿಸ್ಕೊಂತೀವಿ ನಾವು. ಆರ್ಗ್ಯಾನಿಕ್ ಆಗಿ ಹಾಗೇನೆ ಈಸಿಯಾಗಿ ಮನೆಯಲ್ಲೇ ಏನೆಲ್ಲ ನಾವು ಕನ್ಸರ್ವೇಷನ್ ತರ ಮಾಡ್ಬೋದು ಅಂತಂದು ಹೇಳ್ತಾ ಇದಾರೆ ನೋಡಿ. ನಾವು ಎಲ್ಲರೂ ಈಗ ಸಣ್ಣವರಿದ್ದಾಗ ಹಿಂಗೆ ಇದ್ದಿದ್ದ ಮರಗಳನ್ನೆಲ್ಲ ಹತ್ತಿದ್ವಲ್ಲ ನೋಡಿ. ಒಂದ್ ಕಾಯಿ ಬಿತ್ತು, ಅಲ್ಲೇ ಇಟ್ಕೊಂಡು ತೋರ್ಸು. ಇನ್ನು ಮೇಲ್ಗಡೆ ಸಿಕ್ಕಾಬಟ್ಟೆ ಇದೆ. ಇದು ನೋಡಿ, ಮಾವಿನಕಾಯಿ ಹಣ್ಣಾಗ ಸ್ಟೇಜಿಗೆ ಬಂದಿದೆ. ಇನ್ನೇನು ಹಣ್ಣು ಆಗತ್ತೆ, ಕಲರ್ ಬಂದಿದೆ. ಇನ್ನೂ ದೊಡ್ಡದಾಗತ್ತೆ. ಇದು ರಿಯಲ್ ಆಗಿ ಸಣ್ಣದು. ಇದು ಸಿಕ್ಕಾಬಟ್ಟೆ ಇನ್ನೂ ಮೇಲ್ಗಡೆ ಹಣ್ಣಾಗಿರೋವೆಲ್ಲ ಇದಾವೆ, ಕಿತ್ತಿದ್ರೆ ಸಿಗತ್ತೆ. ಎಲ್ಲ ಆರ್ಗ್ಯಾನಿಕ್ ನೋಡಿ. ಬಾ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಪೋಟ ತಿನ್ನಕ್ ಹೋಗಿ ಇರುವೆ ಕಚ್ಕೊಂಡ್ರೆ ನೋಡಿ, ಇವಾಗ್ಲೇ ಗೊತ್ತಾಗತ್ತೆ ನಮ್ ಸಪೋಟ ಎಷ್ಟು ಸ್ವೀಟ್ ಇದೆ ಅಂತ. ಇದು ನೋಡಿ, ಇದು ಪುದೀನ. ಇಲ್ಲಿ ಆರ್ಗ್ಯಾನಿಕ್ ಪುದೀನ ಗಿಡ. ಇದು ಫ್ಲವರ್ದು. ಇದು ಟೀ ಕುಡ್. ಇದು ಹಳೇ ಕಾಲದ, ಇದೆಲ್ಲ ನಮ್ಮ ಅಜ್ಜಿ ಕಾಲದವ್ರು ಹಾಕಿರೋದು. ಇದು ಟೀ ಕುಡ್ ಎಲ್ಲ. ತೆಂಗಿನ ಮರ, ಅಲ್ಲೂ ಒಂದು ತೆಂಗಿನ ಮರ ಇತ್ತು. ಲಾಸ್ಟ್ ಟೈಮು ಸಿಡ್ಲು ಹೊಡೆದ್ಬಿಟ್ಟು ಇಡೀ ತೆಂಗಿನ ಮರ ಹೋಯ್ತು. ಇದು ಒಂದು ತೆಂಗಿನ ಮರ. ಆಮೇಲೆ ಇದು ಮೇ ಫ್ಲವರ್ ಮರ. ಇದು ಮೇ ಮಂತಲ್ಲಿ ಅಷ್ಟೇ ಬಿಡುತ್ತೆ. ಆಮೇಲೆ ಇದೆಲ್ಲ ಫುಲ್ ಫ್ಲವರ್ದೆ. ಇದೆಲ್ಲ ಗಾರ್ಡನಿಂಗು, ಫ್ಲವರ್ ಗಾರ್ಡನಿಂಗ್ ಇದೆಲ್ಲ. ಇದು ಗುವಾವಾ ಪ್ಲಾಂಟ್. ಇದು ಅದ್ರದ್ದು ಬಿಡತ್ತೆ ಎಲ್ಲ. ಆಮೇಲೆ ಈ ಕಡೆ ಬಂದ್ರೆ ಬ್ರಾಹ್ಮಿ ಹಾಕಿದೀವಿ. ಒಂದೆಲಗ ಅಂತಾರೆ ಇದನ್ನ. ಇದರಲ್ಲಿ ಹೇರ್ ಆಯಿಲ್ ಪ್ರತಿಯೊಂದೂ ಮಾಡ್ತಾರೆ. ಹೆಲ್ತಿಗೆ ಭಾಳ ಒಳ್ಳೇದಿದು. ಡಯಾಬಿಟಿಸ್ ಇದ್ದಿರೋರೆಲ್ಲ ತಿಂದ್ರೆ ಭಾಳ ಒಳ್ಳೇದದು. ಆಮೇಲೆ ಇದು ನೇರಳೆ ಮರ. ಇದು ಎಲ್ಲ ಪೂರ್ತಿ ಡೈಲಿ ಒಂದು 10-21 ಸಿಗತ್ತೆ. ಎಲ್ಲ ಹುಡುಗರು ತಿಂತಾ ಇರ್ತಾರೆ. ಇವರೇ ಹುಡುಗರು ಎಲ್ಲರೂ. ಇದು ನೋಡಿ, ಜೋಕಾಲಿ ಹಾಕಿರೋದು ನಾವು. ಇಲ್ಲೇ ಮನೇಲಿ ಕಟ್ಟಿಗೆ ಉಳ್ದಿರೋ ಕಟ್ಟಿಗೆನೆಲ್ಲ ಹಂಗೆ ಮಳೆ ಗಿಳೆ ಹೊಡೆದು ಬೆಂಡ್ ಮಾಡಿ ಹಂಗೆ ಮರಕ್ಕೆ ಹಾಕಿದೀವಿ. ಇಲ್ಲೇ ಎಲ್ಲರೂ ಹುಡುಗರು ಎಲ್ಲರೂ ಬಂದು ಕುತ್ಕೊಂಡು ರೆಸ್ಟ್ ತಗೊಂತಾರೆ, ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಎಲ್ಲ ಮಕ್ಕಳು ಬರ್ತಾರೆ ಇಲ್ಲಿಗೆ. ಎಲ್ಲ ಜೀರೋ ವೇಸ್ಟ್. ನಮ್ಮ ಮನೆ ಸುತ್ತಮುತ್ತ ಹುಡುಗರು ಇದ್ದೇ ಇರ್ತಾರೆ. ಎಲ್ಲರೂ ಹೊರಗೆ ಕೂತಿದ್ದಾರೆ. ಕರಿ ಬರ್ರ, ಬನ್ನಿ ತೋರಿಸ್ತೀನಿ ನಮ್ಮ ಹುಡುಗರೆಲ್ಲ. ಎಲ್ಲರೂ ನೋಡಿ ಇಲ್ಲೇ ಕೂತಾರೆ. ಬಾರ ಹೊರಗೆ. ಇರ್ಲಿ ಬಾ. ಇವನು ನಮ್ ಪಕ್ಕದ ಮನೆ ಹುಡುಗ, ಮಧು ಅಂತ ಹೇಳಿ, ಕಾಮನ್ ಮಗ. ಹೇಳ ಆಯನ್ನ.
ಇವರೆಲ್ಲ ಫ್ರೀ ಫೈರು BGMI ಹುಡುಗರು ಗ್ರೂಪು ನಮ್ದೆಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಕೂತ್ ಬಿಡ್ತೀವಿ ನಾವು ಮೊಬೈಲ್ ಆನ್ ಮಾಡ್ಕೊಂಡು. ಇನ್ನೊಂದ್ 3 ಜನ ಇದಾರೆ, ಅವರು ಇಲ್ಲ ಎಲ್ಲೋ ಹೋಗಿದ್ದಾರೆ ಹೊರಗಡೆ ಅಂತ ಹೇಳಿ. ಎಲ್ಲ ಒಂದು ಫುಲ್ಲು ಇವನೊಬ್ನು ಸಿಕ್ಕಿದಾನೆ. ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ಮಾತಾಡಲ್ಲ ಅವನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಹಾಯ್ 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 ಎಲ್ಲ ನಮ್ಮ ಇವರು ಕಸಿನ್ಸು ಮತ್ತೆ ನಮ್ಮ ಅಣ್ಣ, ನಮ್ ಭ್ರಾತ. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಚಾನಲ್ ಅವ್ರಿಗೆ ನಾನು ಯಾರು ಅಂತ ಗೊತ್ತು. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಸುಕೃತ. ಮುಂದೆ ಸದ್ಯಕ್ಕೆ ಇಷ್ಟೇ. ನಿಮ್ಮ ಇಂಟ್ರೊಡಕ್ಷನ್. ನನ್ನ ಹೆಸರು ಸುಪ್ರೀತ್. ಮುಂದೆ ಹೇಳು. ಇದೆಲ್ಲ ನೋಡಿದ್ರಲ್ಲ, ಇದಕ್ಕೆಲ್ಲ ಗಾರ್ಡನರ್, ನೀರ್ ಬಿಡೋದು ಪ್ರತಿಯೊಂದನು ಎಲ್ಲ ನಮ್ಮ ಅಣ್ಣನೇ ಮ್ಯಾನೇಜಿಂಗ್. ಅದನ್ನೇನ್ ಹೇಳ್ತೀಯ ಬಿಡ. ಹೇಳಪ್ಪ, ನೀವೇ ಶುರು ಮಾಡಿ. ಇಲ್ಲ ನಾನು ಹೇಳಿದ್ದು ಮಾಡಾಯ್ತು. ನಾನು ಏನ್ ಹೇಳಿದೆ? ನಿಂದು ಮತ್ತೆ ಇದನ್ನ ಹಾಕಿದ್ಯಾ? ಅವನೆಲ್ಲ ಎಕ್ಸ್ಪ್ಲೇನ್ ಮಾಡಿದನ್ ಪಾಪ ಗಾರ್ಡನರ್. ನನ್ನ ಹೆಸರು ಅಮಿತ್ ಅಂತ, ಛಾಯಾಗ್ರಾಹಕರ ತಮ್ಮ ಮತ್ತೆ ಕಾರ್ಯಕ್ರಮದ ಸಂಚಾಲಕರು ನಿರೂಪಕರ ಕಸಿನ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ನಾವಿಬ್ರು ಹಣ್ಣು ತಿನ್ನಕ್ ಹೋಗಿ ನೋಡಿ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅಷ್ಟು ಸ್ವೀಟ್ ಇದೆ ಅಂತ ನಮ್ಮದು ಹಣ್ಣು. ಇವಾಗ ನೋಡಿ, ಒಳಗಡೆ 2 ಸಿಸ್ಟರ್ಸ್ ಇದಾರೆ, 3 ಜನ ಇದಾರೆ. ಅವ್ರು ರಿಯಲ್ ಆಗಿ ಸಿಸ್ಟರ್ಸ್. ಒಳಗಡೆ ಗ್ಯಾಂಗ್ ವರೆ ನಡೀತಿದ್ದಂಗಿದೆ. ನೋಡೋಣ ಬನ್ನಿ. ಜೋರಾಗಿ ಸೌಂಡ್ ಬರ್ತಾ ಇದೆ. ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊಂಡ ಮಗಳು. ಒಳ್ಳೆ. ನಿಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ರತ್ನ ಎನ್ ರಾವ್. ಇವರೇ ಸಿಸ್ಟರ್ಸ್ ಇಬ್ರು. ಇನ್ನೊಬ್ರು ಮಿಸ್ ಆಗಿದ್ದಾರೆ ನೋಡಿ. ಇದೆಲ್ಲ ಇವಾಗ ಫ್ರೆಶ್ ಆಗಿ ಕಿತ್ತಿರೋದು ಮಾವಿನಕಾಯಿ, ಹೊಲದಲ್ಲಿ ಬೆಳ್ದಿರೋದು ಇದೆಲ್ಲ. ಎಲ್ಲ ರಾಗಿ ಇದೆ, ಆಮೇಲೆ ಅಕ್ಕಿ ಇದೆ, ಆಮೇಲೆ ಕಡ್ಲೆಕಾಯಿ ಇದೆ. ಎಲ್ಲಾನು ಬೆಳಿತೀವಿ. ಮತ್ತೆ ಕಾರ್ನು ಎಲ್ಲಾ ತರದ್ದು ಹಿಂಗೆ ನೋಡಿ ಎಲ್ಲಾನು ಬೆಳೆದು. ಇದು ಮರದಲ್ಲೇ ಕಿತ್ತಿರೋದು, ಇದು ತೆಂಗಿನಕಾಯಿ. ಸಿಟಿಲ ಅಂದ್ರೆ ಇದಕ್ಕೆ 30-40 ರೂಪೀಸ್ ಎಲ್ಲ ಕೊಡ್ಬೇಕು. ಇಲ್ಲಿ ಫ್ರೀ, ಎಷ್ಟು ಬೇಕಾನ ಕುಡಿಬೋದು, ಹೊಟ್ಟೆ ತುಂಬಷ್ಟು ಕುಡಿಬೋದು, ಆರ್ಗ್ಯಾನಿಕ್. ಅದಕ್ಕೆ ವಿಲೇಜ್ ಇಸ್ ಬೆಸ್ಟ್ ಸಿಟಿಗಿಂತ. ಹೇಳ್ತೀರಾ ಹಾಡು? ಹೇಳ್ರಿ ಯಾವ್ದೋ ಒಂದು. ಈಗ ನಮ್ಮ ಅಜ್ಜೋರಿಂದ ಒಂದು ಹಾಡು ಹೇಳ್ತಾರೆ, ಎಲ್ಲರೂ ಕೇಳಿ. ಚಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚಲುವೆ ತಾನೆಂದಿತು. ಓ ಚೆಲುವೆಲ್ಲ ನಂದೆಂದಿತು, ಕೋಗಿಲೆಯ ಗಾನದಲ್ಲಿ ತಾನೇ ಮಿಗಿಲೆಂದಿತು. ತೊಳೆಯುವೆ ಕೊಳೆ, ನೀಡುವೆ ಮಳೆ, ಸಮನಾರನಗೆಂತು. ಹೆಣ್ಣು ಪಾಪ ಕಳೆವ ಸುರಗಂಗೆ ಹೆಣ್ಣೆಂದಿತು. ಓ ಚೆಲುವೆಲ್ಲ ನಂದೆಂದಿತು. ಈಗ ನೋಡಿ, ಇದು ನಾವೆಲ್ಲ ಮಾಗಾಕಿರೋದು. ಅಂದ್ರೆ ಇನ್ನೇನು 2 days ಅಲ್ಲಿ ಇಲ್ಲ 1 days ಅಲ್ಲಿ ಹಣ್ಣಾಗತ್ತೆ ಅನ್ನೋ ಸಪೋಟ ಮತ್ತೆ ಮಾವಿನಕಾಯಿ, ಅದೆರಡು ಹಣ್ಣಾಗಕ್ಕೆ ಅಂತ ನಿಮ್ಗೆ ಹುಡ್ಲಲ್ಲಿ ಇಟ್ಟಿದ್ದೀವಿ. ಇದೆಲ್ಲ ಹಣ್ಣಾಗಿದೆ ಅವಾಗ್ಲೇ, ಸಖತ್ತಾಗಿರುತ್ತೆ ಇದು ತಿನ್ನಕ್ಕೆ. ಇವಾಗ ತಿಂದಿದ್ದೀವಿ,
ಸಿಕ್ಕಾಪಟ್ಟೆ ಸ್ವೀಟ್ ಇದೆ, ಎಲ್ಲ ಆರ್ಗ್ಯಾನಿಕ್ ಫ್ರೂಟ್ಸ್. ಸರಿ, ಹೆಂಗಿದ್ರೆ ಇಲ್ಲಿಗೆ ಏನ್ ಮಾಡೋಣ? ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರಿಬೇಡಿ. ಬಾಯ್.